ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದ ಮೂರು ಚಿರತೆಗಳನ್ನ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಆಗ್ರಹಿಸಿರುವ ಅನ್ನದಾತರು. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವ 7 ಜಿಲ್ಲೆಗಳಲ್ಲಿನ ಆರ್ಥಿಕ ಹಾಗೂ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಪಡಿಸುವ ಹಿನ್ನೆಲೆಯಲ್ಲಿ 371 ಕಾಲಮನ್ನ ಜಾರಿಗೆ ತಂದು ವಿಶೇಷ ಅನುದಾನವನ್ನ ಒದಗಿಸಲಾಗುತ್ತಿದೆ. ಹೀಗೆ ಪ್ರಸಕ್ತ ಸಾಲಿನಲ್ಲಿ 5,000 ಕೋಟಿ ಮೊತ್ತದ ಅನುದಾನವನ್ನ ಮೀಸಲಿರಿಸಲಾಗುವುದೆಂದು ಕೆಕೆಆರ್ಡಿಬಿ ಚೇರ್ಮನ್ ಅಜಯ್ ಸಿಂಗ್ ರವರು ತಿಳಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಚೇರ್ಮನ್ ಅಜಯ್ ಸಿಂಗ್ ರವರ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಕೆಕೆಆರ್ಡಿಬಿ ಸಭೆಯನ್ನ ಕೈಗೊಳ್ಳಲಾಗಿತ್ತು. ಇದರಲ್ಲಿ ಜಿಲ್ಲೆಗೆ ಸಂಬಂಧಿಸಿದ ಶಾಸಕರು, ಜಿಲ್ಲಾಧಿಕಾರಿಗಳು, ಸಿಇಒ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡು ಪ್ರಗತಿ ಕುರಿತು ವರದಿ ನೀಡಿದರು. ಹೀಗೆ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಕೆಕೆಆರ್ಡಿಬಿ ಚೇರ್ಮನ್ ಅಜಯ್ ಸಿಂಗ್ ರವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಕಳೆದ ವರ್ಷ 3,000 ಕೋಟಿ ಮೊತ್ತದ ಅನುದಾನ ನೀಡಲಾಗಿತ್ತು. ಈ ವರ್ಷ 5,000 ಕೋಟಿ ಮೊತ್ತದ ಅನುದಾನ ನೀಡಲಾಗುವುದೆಂದು ತಿಳಿಸಿದ್ದಾರೆ. ಇನ್ನು ವಿಜಯನಗರ ಜಿಲ್ಲೆಗೆ ಮೈಕ್ರೋ ಯೋಜನೆಯ ಅಡಿಯಲ್ಲಿ 348 ಕೋಟಿ ಮೊತ್ತದ ಅನುದಾನ ನೀಡಲಾಗಿದೆ. ಇನ್ನು ಮುಂದಿನ 3 ವರ್ಷದಲ್ಲಿ 11,170 ಕೋಟಿ ಹಣವನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖರ್ಚು ಮಾಡಲು ಸರ್ಕಾರ ತೀರ್ಮಾನಿಸಿದೆ ಎಂದು ತಿಳಿಸಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಯಾಕಂದ್ರೆ ಈ ಬಾರಿ ಅನುಕೂಲ ಆಗ್ತಾ ಇದೆ ಅಂದ್ರೆ ನಮ್ಮ ಹೆಚ್ಚಿನ ಒಂದು ಅನುದಾನ ಬರ್ತಾ ಇರೋದು ನಮ್ಮ ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ. ನಮ್ಮ ಸರ್ಕಾರ ಇದ್ದಿದ್ದು ನುಡಿದಂತೆ ನಡೆದಿರುವಂತಹ ಒಂದು ಸರ್ಕಾರ. ಚುನಾವಣೆಯ ಪೂರ್ವವಾಗಿ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಜನರ ಒಂದು ಆಶೀರ್ವಾದ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದರೆ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಬದ್ಧರಾಗಿದ್ದೀವಿ. ನಾವು 5,000 ಕೋಟಿ ಅನುದಾನವನ್ನು ನಾವು ಈ ಒಂದು ಭಾಗದ ಅಭಿವೃದ್ಧಿಗೆ 7 ಜಿಲ್ಲೆ 41 ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ನಾವು ಇಡ್ತೀವಂತ ನಾವು ಹೇಳಿದ್ದೀವಿ. ಹಿಂದಿನ ವರ್ಷ ಸುಮಾರು 3,000 ಕೋಟಿ ಅನುದಾನವನ್ನು ನಾವು ನೀಡಿದ್ದೀವಿ. ಈ ವರ್ಷ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ 5,000 ಕೋಟಿ ಹಿಂದೆಂದಿಗೂ ಕೂಡ ಆಗಿರಲಿಲ್ಲ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರು ನೀಡಿದ್ದಾರೆ. ಹಿಂದೆ ಇರ್ತಕ್ಕಂಥ ಈ ಒಂದು ಡೆವಲಪ್ಮೆಂಟ್ಸ್ ಎಲ್ಲ ಏನೇನು ಆಗ್ತಾ ಇದೆ ಇವಾಗ ತಾವು ನೋಡ್ತಾ ಇದ್ದೀರಿ. ಈ ವರ್ಷ ವಿಜಯನಗರ ಜಿಲ್ಲೆಗೆ ಸುಮಾರು 348 ಕೋಟಿ, ಮೈಕ್ರೋ ಯೋಜನೆ ಅಡಿಯಲ್ಲಿ 226 ಕೋಟಿ ಹಾಗೂ ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ 122 ಕೋಟಿ, ಅಂದರೆ 348 ಕೋಟಿ ನಾವು ಈ ಒಂದು ಭಾಗದ ಒಂದು ಅಭಿವೃದ್ಧಿಗಾಗಿ ನೇರವಾಗಿ ನಾವು ಕೊಟ್ಟಿದ್ದೀವಿ. ಇದಲ್ಲದೆ ಬಹಳಷ್ಟು ಬೇರೆ ಬೇರೆ CMDQ ಅನುದಾನದಲ್ಲಾಗಿರಬಹುದು, ಮತ್ತು ನಮ್ಮ ಸ್ಟೇಟ್ ಫಂಡಲ್ಲಿ ಇರ್ತಕ್ಕಂಥ ಒಂದು ಅನುದಾನ ಆಗಿರಬಹುದು, ಮತ್ತು ನಮ್ಮ GDQ ಆಗಿರಬಹುದು, ಮತ್ತು CDQ ಆಗಿರಬಹುದು, ಅದರಲ್ಲೂ ಕೂಡ ಅನುದಾನ ಬಂದು ಅಭಿವೃದ್ಧಿ ಆಗ್ತಾ ಇದೆ. ಇದು ಮಾಡಿದ್ದು ಕೊಡುಗೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಹಿಂದೆ ಇರ್ತಕ್ಕಂಥ ಮಾಜಿ ಪ್ರಧಾನಿ ಇರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ನೆನೆಸೋದು ಅತಿ ಸೂಕ್ತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ 10 ವರ್ಷದಲ್ಲಿ ಇಡೀ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸುಮಾರು 20,000 ಕೋಟಿ ಅನುದಾನವು ಕೂಡ ಬಿಡುಗಡೆ ಆಗಿದೆ. ಈ ಬಾರಿ ಹಗರಿಬೊಮ್ಮನಹಳ್ಳಿಗೆ ಸುಮಾರು 38 ಕೋಟಿ, ಹಡಗಲಿಗೂ ಸುಮಾರು 46 ಕೋಟಿ, ಹೊಸಕೋಟೆಗೂ ಸುಮಾರು 12 ಕೋಟಿ, ಕೂಡಲ್ಗಿಗೆ 62 ಕೋಟಿ, ಹರಪನಹಳ್ಳಿಗೆ 67 ಕೋಟಿ, ಈ ಥರ ಭಾಳಷ್ಟು ಒಂದು ಅನುದಾನ ಕೂಡ ಬಂದಿದೆ. ಕಡೆ ಹೋಗಿ ಅಲ್ಲಿ ಏನಾಗ್ತಾ ಇದೆ, ಸಮಸ್ಯೆಗಳೇನಿದೆ, ಇಲ್ಲಿ ಬಂದು ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಏನು ಪ್ರಾಬ್ಲಮ್ಸ್ ಅವ್ರು ಫೇಸ್ ಮಾಡ್ತಾ ಇದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಅಪಾದನೆ ಏನಿದೆ ಅಂದರೆ ನಾವು ಹಣ ಖರ್ಚು ಮಾಡಲ್ಲ ಅಂತ. ಆದರೆ ಮೊದಲ ಬಾರಿಗೆ ಈ 10 ವರ್ಷದಲ್ಲಿ
ನಮ್ಮ ಮಾರ್ಚ್ 31ಗೆ 2009 ಕೋಟಿ ನಾವು ಖರ್ಚು ಮಾಡಿದ್ವಿ. ಮತ್ತೆ ಈ ಒಂದು 6 ತಿಂಗಳಲ್ಲೂ ಕೂಡ ಆಲ್ಮೋಸ್ಟ್ 984 ಕೋಟಿ, ಆಲ್ಮೋಸ್ಟ್ 1000 ಕ್ರೋರ್ಸ್, ಅಂದರೆ ನೀವು 3000 ಕೋಟಿ ನಾವು ಅನುದಾನವನ್ನು ನಾವು ಖರ್ಚು ಮಾಡಿದ್ದೀವಿ. ಇದರಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಲಿಮಿಟೇಷನ್ಸ್ ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಸಚಿವಾಲಯ ಬೇಕಂತನೂ ಕೂಡ ನಾವು ಕೇಳ್ತಾ ಇದ್ದೀವಿ. ಕೇವಲ 64 ಜನ ನಮ್ಮ ಹತ್ರ ಸಿಬ್ಬಂದಿಗಳಿದ್ದಾರೆ, ಆದರೂ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಬಾರಿ ವಿಶೇಷವಾಗಿ ಮೊನ್ನೆ ನಡೆದಿರುವಂತಹ ಒಂದು ಸಚಿವ ಸಂಪುಟದಲ್ಲಿ ಸೆಪ್ಟೆಂಬರ್ 17ನೇ ತಾರೀಕಿಗೆ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು, ಮಾನ್ಯ ಉಪಮುಖ್ಯಮಂತ್ರಿಯವರು, ಎಲ್ಲ ಸಚಿವರು ಕೂಡ ಕಲಬುರಗಿಗೆ ಬಂದಿದ್ದರು. ಸುಮಾರು 11,170 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕೆಲಸ ಮುಂದಿನ 3 ವರ್ಷದಲ್ಲಿ ನಾವು ಮಾಡ್ತೀವಿ, ನಾವು ಬದ್ಧರಾಗಿದ್ದೀವಿ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ನಾಯಿ ಅಂದ್ರೆ ಎಲ್ಲರಿಗೂ ಪ್ರಿಯವಾದ ಪ್ರಾಣಿ. ಆದರೆ ಬೀದಿ ನಾಯಿಗಳ ಹಾವಳಿಯಿಂದಾಗಿ ದಾರಿ ಹೋಕರು ನಿತ್ಯವೂ ತಮ್ಮ ಜೀವನವನ್ನ ಅಂಗೈಯಲ್ಲಿ ಇರಿಸಿಕೊಂಡು ಸಾಗಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ. ಈ ಅಂಶವನ್ನ ಮನಗಂಡ ಹೊಸಪೇಟೆ ನಗರಸಭೆಯು ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡುವಲ್ಲಿ ಮುಂದಾಗಿದೆ. ಹೀಗೆ ಚಿಕ್ಕಮಗಳೂರಿನ ಗ್ರೀನ್ ಫುಟ್ ಪ್ರಿಂಟ್ಸ್ ಸಂಸ್ಥೆಯ ಸಹಯೋಗದಿಂದ ನಗರಸಭಾ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲು ದಿನಾಂಕ 11ರಿಂದ ಪ್ರಾರಂಭಿಸಲಾಗಿದೆ. ಬೀದಿಯಲ್ಲಿ ಸಂಚರಿಸುವ ಬೀದಿ ನಾಯಿಗಳನ್ನ ಹಿಡಿದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲಾಗುತ್ತಿದೆ. ಅದೇ ರೀತಿ ಬೀದಿ ನಾಯಿಗೆ ಆಂಟಿ ರೇಬಿಸ್ ಲಸಿಕೆ ಹಾಕಲಾಗುತ್ತಿದೆ. ಈ ಲಸಿಕೆ ಹಾಕೋದ್ರಿಂದ ಬೀದಿ ನಾಯಿ ಯಾರಿಗಾದರೂ ಕಚ್ಚಿದ್ದಲ್ಲಿ ಕಚ್ಚಿಸಿಕೊಂಡ ವ್ಯಕ್ತಿಗೆ ಯಾವುದೇ ತೊಂದರೆ ಆಗುವುದಿಲ್ಲವೆಂದು ನಗರಸಭಾ ಅಧ್ಯಕ್ಷರು ತಿಳಿಸಿದ್ದಾರೆ. ಎಲ್ಲ ಹೊಸಪೇಟೆ ನಾಗರಿಕರಿಗೆ ನಮಸ್ಕಾರ. ಇಂದಿನಿಂದ ನಮ್ಮ ಹೊಸಪೇಟೆ ನಗರದಲ್ಲಿರುವಂಥ ಬೀದಿ ನಾಯಿಗಳನ್ನು ಹಿಡಿದುಕೊಂಡೋಗಿ ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿ ಮತ್ತು ಮರಳಿ ತಂದು ಅದೇ ಸ್ಥಳಕ್ಕೆ ಆ ನಾಯಿಗಳನ್ನು ಬಿಡಲಾಗುವುದು. ಈ ಸಂತಾನಹರಣ ಚಿಕಿತ್ಸೆ ಯಾಕಂದರೆ ಈಗ ನಾವು ಕಾನೂನು ಪ್ರಕಾರ ನಾಯಿಗಳನ್ನು ಸಂತಾನಹರಣ ಚಿಕಿತ್ಸೆ ಮಾಡುವುದರಿಂದ ಕ್ರಮೇಣ ಹಂತ ಹಂತವಾಗಿ ನಮ್ಮ ನಗರದ ನಾಯಿಗಳ ಸಂತತಿ ಕಡಿಮೆಯಾಗುತ್ತದೆ. ಕಳೆದ ಬಾರಿ 1120 ನಾಯಿಗಳಿಗೆ ನಾವು ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿದ್ದೀವಿ. ಈ ವಾರ 700 ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನು ಈ ಒಂದು ತಿಂಗಳಲ್ಲಿ ಇಟ್ಕೊಂಡಿದ್ದೀವಿ. ತದನಂತರ ಇದು ಹಂತ ಹಂತವಾಗಿ ಈ ಸಂತಾನಹರಣ ಚಿಕಿತ್ಸೆಯನ್ನು ನಾವು ಮಾಡುತ್ತಾ ಹೋಗಿ ಕ್ರಮೇಣವಾಗಿ ಬೀದಿ ನಾಯಿಗಳ ಒಂದು ಸಂತತಿಯನ್ನು ಹೊಸಪೇಟೆ ನಗರದಲ್ಲಿ ಕಡಿಮೆ ಮಾಡಿ ಜನರಿಗೆ ಇದರ ಒಂದು ಭಯಭೀತದಿಂದ ಕಡಿಮೆ ಮಾಡಲು ಒಂದು ಯೋಜನೆಯನ್ನು ರೂಪಿಸಿಕೊಂಡಿವಿ. ಹಾಗೂ ಈ ಒಂದು ಸಂದರ್ಭದಲ್ಲಿ ಯಾರಾದರೂ ತಮ್ಮ ಸಾಕು ನಾಯಿಗಳಿದ್ದರೆ ದಯವಿಟ್ಟು ರೋಡಿನ ಕಡೆ ಬಿಡಬೇಡಿ. ಯಾಕಂದರೆ ಕಳೆದ ಬಾರಿ ಒಂದು ಸಾಕು ನಾಯಿಯನ್ನು ಬಿಟ್ಟು ತದನಂತರ ನಮ್ಮವ್ರಿಗೆ ಇದು ಸಾಕು ನಾಯಿ ಅಥವಾ ಬೀದಿ ನಾಯಿ ಅಂತ ಗೊತ್ತಾಗದೆ ತಗೊಂಡೋಗಿದ್ದಕ್ಕೆ ಅವರು ಭಾಳ ಮನಸ್ತಾಪ ಪಟ್ಟರು. ಅದು ಒಂದು ಮರುಕಳಿಸದೆ ತಾವು ತಮ್ಮ ಒಂದು ಸಾಕು ನಾಯಿಯನ್ನು ತಮ್ಮ ಮನೆಯಲ್ಲೇ ಸಂರಕ್ಷಿಸಿಕೊಳ್ಳಿ. ಯಾಕಂದರೆ ನಾವು ಈಗ ಈ ಒಂದು ಯೋಜನೆ ಮಾಡ್ಕೊಂಡಿರೋದು ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸೆ ಹಾಗೂ ಆ ನಾಯಿಗಳಿಗೆ ನಾವು ಒಂದು ರ್ಯಾಬಿಸ್ ಇಂಜೆಕ್ಷನನ್ನು ನಾಯಿ ಕೊಡಲಾಗುವುದು. ಈ ರ್ಯಾಬಿಸ್ ಇಂಜೆಕ್ಷನ್ ನಾಯಿ ಕೊಡೋದ್ರಿಂದ ಏನಾದಂದರೆ ನಾಯಿ ಯಾರಿಗೆ ಕಚ್ಚಿದ್ರೇನೋ ಅದರಿಂದ ಯಾವುದೇ ಒಂದು ಕೆಟ್ಟ ಪರಿಣಾಮ ಆ ಮಗುವಿಗಾಗಲಿ ಹಿರಿಯರಿಗಾಗಲಿ ದೊಡ್ಡವರಾಗಲಿ ಅವರ ದೇಹದ ಮೇಲೆ ಕಾಣುವುದಿಲ್ಲ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ರ್ಯಾಬಿಸ್ ಇಂಜೆಕ್ಷನ್ ಕೂಡ ನಾವು ಆ ನಾಯಿಗೆ ಹಾಕಲಾಗುವುದು. ಇದಕ್ಕೆ ಎಲ್ಲ ನಮ್ಮ ಹೊಸಪೇಟೆ ನಾಗರಿಕರು ಸಹಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಸಹಕಾರ ಇರುತ್ತೆ. ನಮ್ಮೆಲ್ಲ ಸದಸ್ಯರ ಒಂದು ಸಹಕಾರದಿಂದ ಒಂದು ಕಾರ್ಯಕ್ರಮ ಹಾಗೂ ನಮ್ಮ ಆಡಳಿತ ವಿಭಾಗದ ನಮ್ಮ ಪರಿಸರ ಅಭಿಯಂತರು ಮತ್ತು ಆಯುಕ್ತರು ಕೂಡ ಈ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ವಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಬೇಕು. ಅದೇ ರೀತಿ ಮನೆಯಲ್ಲಿ ಸಾಕಿರುವ ಸಾಕು ನಾಯಿಗಳನ್ನ ಯಾರು ಕೂಡ ಬೀದಿಗೆ ಬಿಡಬಾರದೆಂದು ತಿಳಿಸಿದ್ದಾರೆ. ಈ ರೀತಿ ಸಂತಾನಹರಣ ಚಿಕಿತ್ಸೆ ಮಾಡೋದ್ರಿಂದ ನಗರದಲ್ಲಿ ಕ್ರಮೇಣವಾಗಿ ಬೀದಿ ನಾಯಿಗಳನ್ನ ನಿಯಂತ್ರಿಸಲು ಸಾಧ್ಯವಾಗಲಿದೆ ಎಂದು ನಗರಸಭಾ ಉಪಾಧ್ಯಕ್ಷರು ಈ ವೇಳೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹೊಸಪೇಟೆಯಲ್ಲಿ ಬೀದಿ ನಾಯಿಗಳ ಹಾವಳಿ ತುಂಬ ಜಾಸ್ತಿ ಆಗಿತ್ತು. ತುಂಬ ಜಾಸ್ತಿ ಆಗಿದೆ. ನಾಯಿ ಕಡಿತಾ ಇದ್ದಾಗ ಮಕ್ಕಳಿಗೆ ತುಂಬ ತೊಂದರೆ ಆಗಿದೆ ಅಂತೇಳಿ ಬಹಳಷ್ಟು ಕಂಪ್ಲೇಂಟ್ಗಳು ಬಂದಿತ್ತು ನಗರಸಭೆಗೆ. ಆ ಒಂದು ಕಾರಣಕ್ಕಾಗಿ ನಾವು ನಗರಸಭೆ ವತಿಯಿಂದ ನಾವು ಈ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮತ್ತು ರೇಬಿಸ್ ರೋಗ ನಿರೋಧಕ ಲಸಿಕೆಯನ್ನು ಕೂಡ ಹಾಕುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಿಂದ
ನಾಯಿಗಳ ಸಂತತಿ ಕಡಿಮೆ ಆಗುತ್ತೆ. ಕ್ರಮೇಣವಾಗಿ ಸಂತಾನಹರಣ ಆದ್ರಿಂದ ನಾಯಿಗಳ ಸಂತತಿ ಕಡಿಮೆಯಾಗಿ ಕ್ರಮೇಣ ಹೊಸಪೇಟೆಯಲ್ಲಿ ನೆಮ್ಮದಿ ಜೀವನ ಮಾಡತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಜೊತೆಗೆ ಇರ್ತಕ್ಕಂಥ ನಾಯಿಗಳು ಅಪ್ಪಿತಪ್ಪಿ ಕಡಿದ್ರೆ ಅದರಿಂದ ಯಾವುದೇ ದುಷ್ಪರಿಣಾಮ ಆಗಲಾರ್ದಂತೆ, ರೇಬಿಸ್ ರೋಗ ಬರಲಾರ್ದಂತೆ ರೇಬಿಸ್ ನಿರೋಧಕ ಚಿಕಿತ್ಸೆ ಕೂಡ ಮಾಡ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದಕ್ಕೆಲ್ಲ ನಾಗರಿಕರಿಗೋಸ್ಕರ ಎಲ್ಲರ ಅವರ ಸುರಕ್ಷತೆಗೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮ. ಎಲ್ಲ ನಾಗರಿಕರು ಸಹಕರಿಸಬೇಕು. ಈ ಬೀದಿ ನಾಯಿಗಳನ್ನ ನಾವು ನಿರ್ಮೂಲನೆ ಸಂತತಿ ಕಡಿಮೆ ಮಾಡಬೇಕಾದ್ರೆ ಇದೊಂದೇ ದಾರಿ ಇರೋದು. ಸೊ ಈ ದಾರಿನ ನಗರಸಭೆಯಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳಿ ನಾನು ಮತ್ತೆ ಮುಗಿಸ್ತೀನಿ. ಬಳ್ಳಾರಿ ರಸ್ತೆ ಪಟೇಲ್ ಹೈಸ್ಕೂಲ್ ಬಳಿ ವಾಲ್ಮೀಕಿ ಸಮಾಜದಿಂದ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪವನ್ನ ನಿರ್ಮಿಸಲಾಗಿದೆ. ಹೀಗೆ ದಿನಾಂಕ 13ರಂದು ಕಲ್ಯಾಣ ಮಂಟಪದ ಉದ್ಘಾಟನಾ ಕಾರ್ಯಕ್ರಮ ಕೈಗೊಳ್ಳಲಾಗಿ ಅದಕ್ಕೂ ಮೊದಲು ಗಣೇಶನ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗಿದೆ. ಮಾಜಿ ಸಚಿವ ಆನಂದ್ ಸಿಂಗ್ ರವರ ಸಹಕಾರದಿಂದ ನಗರದ ಬಳ್ಳಾರಿ ರಸ್ತೆಯಲ್ಲಿ ವಾಲ್ಮೀಕಿ ಸಮುದಾಯದಿಂದ ಭವ್ಯ ಹಾಗೂ ವಿನೂತನ ಮಾದರಿಯ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪವನ್ನ ನಿರ್ಮಿಸಲಾಗಿದೆ. ಈ ಕಲ್ಯಾಣ ಮಂಟಪವನ್ನ ದಿನಾಂಕ 13ರಂದು ಅಧಿಕೃತವಾಗಿ ಉದ್ಘಾಟನಾ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ. ಈ ಭಾಗವಾಗಿ ದಿನಾಂಕ 12ರಂದು ಸ್ಥಳೀಯ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ಗಣಪತಿ ವಿಗ್ರಹದ ಮೆರವಣಿಗೆ ನಡೆಸಲಾಯಿತು.
ಬಳಿಕ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಸುಂದರವಾಗಿ ನಿರ್ಮಿಸಿದ ದೇವಾಲಯದಲ್ಲಿ ಅರ್ಚಕರಿಂದ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಗಣಪತಿ ವಿಗ್ರಹದ ಪ್ರತಿಷ್ಠಾಪನೆ ನಡೆಸಲಾಯಿತು. ಕಲ್ಯಾಣ ಮಂಟಪ ನಿರ್ಮಿಸಲು ಸಹಕರಿಸಿದ ಮಾಜಿ ಸಚಿವ ಆನಂದ್ ಸಿಂಗ್ ರವರು ಆಗಮಿಸಲಿದ್ದು ಅವರಿಗೆಲ್ಲರಿಗೂ ಸನ್ಮಾನಿಸಿ ಕಲ್ಯಾಣ ಮಂಟಪವನ್ನ ಲೋಕಾರ್ಪಣೆಗೊಳಿಸಿ ಸಾರ್ವಜನಿಕರ ಶುಭ ಸಮಾರಂಭಗಳಿಗೆ ಅವಕಾಶ ಕಲ್ಪಿಸಿಕೊಡಲಾಗುವುದೆಂದು ವಾಲ್ಮೀಕಿ ಗುರುಪೀಠದ ಜಿಲ್ಲಾ ಧರ್ಮದರ್ಶಿ ಜಂಬಯ್ಯ ನಾಯ್ಕ್ ಹಾಗೂ ತಾಲೂಕು ವಾಲ್ಮೀಕಿ ಸಮಾಜದ ಕಾರ್ಯದರ್ಶಿ ಶ್ರೀನಿವಾಸ್ ರವರು ಈ ವೇಳೆ ತಿಳಿಸುತ್ತಾ ಸರ್ವರಿಗೂ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಹೊಸಪೇಟೆಯ ವಾಲ್ಮೀಕಿ ನಾಯಕ ಸಮಾಜದ ನೇತೃತ್ವದಲ್ಲಿ ಶ್ರೀ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪ ಆವರಣದೊಳಗೆ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ನಾಳೆ ಮಾಡಲಿದ್ದು, ಇಂದು ಗಣಪತಿ ಮೂರ್ತಿಯ ಮೆರವಣಿಗೆ ಮುಖಾಂತರ ದೇವಸ್ಥಾನಕ್ಕೆ ತಂದಿರುವುದು. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಹಂಪಿಯಿಂದ ಹೊಸಪೇಟೆಯವರೆಗೂ ಈ ದೇವಸ್ಥಾನಕ್ಕೆ ಜ್ಯೋತಿ ತರಲಿದ್ದಾರೆ ಮತ್ತು ಸೂರ್ಯ ಹುಟ್ಟೋದ್ರೊಳಗೆ ನಮ್ಮ ಗಣಪತಿ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಅದೇ ರೀತಿ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮಕ್ಕೆ ಈ ಸ್ಥಳೀಯ ಶಾಸಕರು ಮತ್ತು ವಿವಿಧ ಭಾಗದ ನಮ್ಮ ಸಮುದಾಯದ ಶಾಸಕರು ಮತ್ತು ಸಂಸದರನ್ನು ನಾವು ಆಹ್ವಾನಿಸಿದ್ದೇವೆ. ಪರಮ ಪೂಜ್ಯ ಜಗದ್ಗುರುಗಳು ವಾಲ್ಮೀಕಿ ಪ್ರಸನ್ನ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಈ ವಾಹಿನಿ ಮುಖಾಂತರ ಹೊಸಪೇಟೆ ತಾಲೂಕು ಗ್ರಾಮದಲ್ಲಿರುವಂಥ ಮತ್ತು ನಗರದಲ್ಲಿರುವಂಥ ವಾಲ್ಮೀಕಿ ಸಮಾಜದ ಮತ್ತು ಬಂಧುಗಳು ಮತ್ತು ಸಾರ್ವಜನಿಕರು ನಾಳೆ ಬೆಳಗ್ಗೆ 10:30ಕ್ಕೆ ಬಂದು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕೆಂದು ವಾಲ್ಮೀಕಿ ಸಮಾಜದ ಪರವಾಗಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ನಾಯಕ ಸಮಾಜದ ವತಿಯಿಂದ ಹೊಸಪೇಟೆ ನಮ್ಮ ಎಲ್ಲ ಸಮಾಜದವ್ರಿಗೂ ಹೊಸಪೇಟೆ ನಾಗರಿಕರೆಲ್ಲರೂ ಕೂಡ ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮ ಈಗೇನು ಗಣೇಶನ ಮೂರ್ತಿ ಅಂತ ತರೋದೊಂದು ಮೆರವಣಿಗೆ ಆಯಿತು. ಆ ಮೆರವಣಿಗೆಯಲ್ಲಿ ನಮ್ಮ ಸಮಾಜದ ಎಲ್ಲರೂ ಹಿರಿಯರೆಲ್ಲರೂ ಭಾಗವಹಿಸಿದರು. ನಾಳೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು, ಮಾಜಿ ಸಚಿವರು ಮತ್ತು ನಮ್ಮ ಸಮುದಾಯದ ಮತ್ತು ಕಂಪ್ಲಿ ಗಣೇಶ್ ಅವರು ಮತ್ತೇನು ಶ್ರೀರಾಮ್ಲವರು ಅವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಪರಮ ಪೂಜ್ಯ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಾಳೆ ನಡೆಯಲಿದೆ. ಆ ಕಾರ್ಯಕ್ರಮ ಕೂಡ ಎಲ್ಲರೂ ಕೂಡ ಬಂದು ಯಶಸ್ವಿ ಮಾಡಬೇಕು. ಆಮೇಲೆ ಈ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪದಲ್ಲಿ ನಾಳೆಯಿಂದ ಶುಭ ಸಂಕೇತ ಅಂದರೆ ನಾಳೆಯಿಂದ ನಾವು ಮದುವೆ ಕೂಡ ಆಹ್ವಾನ ಮಾಡ್ತಾ ಇದ್ದೇವೆ. ಅಂದರೆ ಕಾರ್ಯಕ್ರಮಗಳು ಎಲ್ಲರೂ ಕೂಡ ನಾಳೆ ಅಧಿಕೃತವಾಗಿ ಚಾಲನೆ ಆಗಲಿದೆ. ಹಾಗಾಗಿ ಹೊಸಪೇಟೆ ನಾಗರಿಕರಲ್ಲಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾನು ಈ ಮೂಲಕ ತಮ್ಮ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ. ಜೈ ವಾಲ್ಮೀಕಿ. ಹೊಸಪೇಟೆ ನಗರದ ಹೊರವಲಯದಲ್ಲಿ ಬರುವ ಜಂಬುನಾಥಹಳ್ಳಿ ಹಾಗೂ ರಾಯರಕೆರೆ ಭಾಗದಲ್ಲಿ ಚಿರತೆಗಳ ಹಾವಳಿಯಿಂದಾಗಿ ಈ ಭಾಗದ ರೈತರು ಆತಂಕಕ್ಕೆ ಈಡಾಗಿದ್ದರು. ಈ ವಿಷಯವನ್ನ ಅರಣ್ಯ ಇಲಾಖೆಗೆ ತಿಳಿಸಲಾಗಿ ಬೋನನ್ನ ಅಳವಡಿಸಲಾಗಿ 1 ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಇನ್ನು 3 ಚಿರತೆಗಳಿದ್ದು ಅವುಗಳನ್ನ ಕೂಡ ಸೆರೆ ಹಿಡಿಯಬೇಕೆಂದು ರೈತರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ಹೌದು, ರಾಯರಕೆರೆ ಭಾಗದಲ್ಲಿ ಇತ್ತೀಚೆಗೆ ಚಿರತೆಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ರೈತರು ಹೊಲಗದ್ದೆಗಳಿಗೆ ತೆರಳಲು ಭಯಭೀತರಾಗಿದ್ದಾರೆ. ಈ ಭಾಗದ ರೈತರ ಕೋರಿಕೆಯ ಮೇರೆಗೆ ಅರಣ್ಯ ಇಲಾಖೆಯಿಂದ ಬೋನನ್ನ ಅಳವಡಿಸಲಾಗಿ 1 ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಈ ಭಾಗದಲ್ಲಿ ಇನ್ನು 3 ಚಿರತೆಗಳಿವೆ. ಅವುಗಳನ್ನು ಕೂಡ ಸೆರೆ ಹಿಡಿದು ಬೇರೆಡೆಗೆ ಸಾಗಿಸಿದಾಗ ಮಾತ್ರ ಇಲ್ಲಿನ ರೈತರು ನೆಮ್ಮದಿಯಿಂದ ರೈತಾಪಿ ಮಾಡಲು ಸಾಧ್ಯವಾಗಲಿದೆ. ಈ ಭಾಗದಲ್ಲಿ ದನಕರು ಹಾಗೂ ಮೇಕೆಗಳನ್ನ ಎಳೆದೊಯ್ದಿರುವ ಚಿರತೆಗಳು ನಮಗೂ ಭಯ ಹುಟ್ಟಿಸಿವೆ. ಹಾಗಾಗಿ ಉಳಿದ 3 ಚಿರತೆಗಳನ್ನ ಹಿಡಿಯಲು ಅರಣ್ಯ ಇಲಾಖೆಯು ಮುಂದಾಗಬೇಕೆಂದು ರಾಯರಕೆರೆ ಭಾಗದ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಸರ್, ಜಮನಾಥನಹಳ್ಳಿ ರಾಜಾಪುರ ಭಾಗಕ್ಕೆ ಭಾಳ ಕಾಟ ಆಗಿತ್ತು ಈ ಚಿರತೆಯಿಂದ. ಇವಾಗ 3-4 ವರ್ಷದಿಂದ ಭಾಳ ಆಳ್ವಿಕೆ ಆಗಿತ್ತು. ಆದರೆ ಬರ್ತಿತ್ತು ಹೋಗ್ತಿತ್ತು ಸರ್. ಆದರೆ ಇವಾಗ 1 ವರ್ಷದಿಂದ ಕಂಟಿನ್ಯೂ ಇದು ಮಾಡೋಕೈತಿ. ಭಾಳ ನಮ್ಮ ಸಾಕು ಪ್ರಾಣಿ ದನಗಳು, ಕುರಿ, ನಾಯಿಗಳು ಎಲ್ಲ ಮನೆ ಹತ್ರ ಬಂದು ಒಯ್ಯೋದು, ಮನುಷ್ಯರಿಗೆ ಸುತ್ತ ಹಿಂದೆ ಹಿಂಬಲ ಅದೆಲ್ಲ ಭಾಳ ಕಾಟಾಗಿತ್ತು ಸರ್. ಹಂಗಾಗಿ ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿದ ಕೂಡಲೇ ಬೋನ್ ಇಟ್ಟಿದ್ರು. ಇವಾಗ 1 ತಿಂಗಳಿಂದ ಬೋನ್ ಇಟ್ಟರೆ ಇವತ್ತು ಸೆರೆ ಸಿಕ್ಕಿದೆ ಸರ್ ಅದು ಚಿರತೆ. ಇನ್ನು 3 ಅದಾವಂಬ ನಮ್ಮ ಇದು ಸರ್. ಯಾಕಂದರೆ ಇದು 1 ಇನ್ನು 3 ಅಂತ ಇದೆ ಸರ್ ಈ ಭಾಗದಾಗ. ಹಂಗಾಗಿ 1 ಮಾತ್ರ ಸೆರೆ ಸಿಕ್ಕಿದೆ. ಇದನ್ನು ಬೇರೆ ಕಡೆಗೆ ಬೇರೆ ಎಲ್ಲೇ ದೂರ ಒಯ್ದು ಇದು ಮಾಡ್ಬೇಕು. ಯಾಕಂದ್ರೆ ಇಲ್ಲೇ ಹತ್ರ ಇದು ಮಾಡಬಾರ್ದು ಅಂತ ಅರಣ್ಯಾಧಿಕಾರಿಗಳಲ್ಲಿ ಕೇಳ್ಕೊಳ್ತೀವಿ. ಈ ಭಾಗದ ರೈತರು ಭಾಳ ಆತಂಕಗೊಂಡಿದ್ರು. ಇವಾಗ 1 ಚಿರತೆ ಸಿಕ್ಕಿದ್ರೆ ಇದು ಆಗಿರೋದ್ರಿಂದ ಒಂದು ಸ್ವಲ್ಪ ಭಯ ಭೀತಿ ಕಮ್ಮಿ ಆಗಿದೆ ಅಂತ ನಮ್ಮ ರೈತರಲ್ಲಿ ಸಂತೋಷ ಆಗಿದೆ ಸರ್. ಇದಕ್ಕೆ ಒಂದು ಸೂಕ್ತವಾದ ಕ್ರಮ ಗಳಿಸಿ ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಬೋನ್ ಇಡಿಸಿ ಅವನ್ನು ಸುತ್ತ ಸೆರೆ ಹಿಡಿಬೇಕಂತ ಇಲ್ಲಿರೋ ರೈತರೆಲ್ಲ ಸೇರಿ
ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಿದ್ದೀವಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಮೂರು ಚಿರತೆಗಳನ್ನ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಆಗ್ರಹಿಸಿರುವ ಅನ್ನದಾತರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.